ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾನು ಕೂಡ ಆರಾಮಿಲ್ಲ ನೋಡ್ರಿ. ಯಾವಾಗಲೂ ಆರಾಮಿದ್ದೀನಿ ಅಂತಿದ್ದೆ, ಇವಾಗ ಆರಾಮಿಲ್ಲ. ಇವತ್ತು ನಿನ್ನೆಯಿಂದ ತುಂಬ ಹುಷಾರಿರಲಿಲ್ಲ ನನಗೆ. ಸೊ ರಾತ್ರಿ ಬಂದು ನನ್ನ ತಮ್ಮನ ಹೆಂಡತಿ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಕೊಟ್ಟು ಹೋಗಿದ್ದಾಳೆ. ಇವಾಗೆಲ್ಲ ಪಾತ್ರೆ ಎಲ್ಲ ಇದೆ. ಧೈರ್ಯ ಮಾಡಿ ನಾನೇ ಎದ್ದು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಮತ್ತು ಯಜಮಾನ್ರು ಬರೋಷ್ಟಿಗೆ ಅಡುಗೆನೂ ಮಾಡಬೇಕು. ಪಾಪ ಯಜಮಾನ್ರು ನಿನ್ನೆದೇ ಊಟ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಪೂಜಾ ಕೂಡ ಮಾಡಬೇಕು, ಮಾಡಿಲ್ಲ. ಅವರು ಕೂಡ ಪಾಪ ನನ್ನ ಜೊತೆಗೆ ನಿನ್ನೆ ಎದ್ದೇಳೋಕ್ಕೆ ಆಗಲಿಲ್ಲ ನೋಡಿರಿ. ಧೈರ್ಯ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಾಗಲಕಾಯಿ ಫ್ರೈ ಮಾಡಿದ್ದೀನಿ. ಯಜಮಾನ್ರು ಬರೋಷ್ಟಿಗೆ ಗೋಬಿ ಪಲ್ಯ ಮಾಡಿದ್ದೀನಿ. ಆನಂತರ ಇಲ್ಲಿ ಚಪಾತಿ ಕಲಸಿಟ್ಟಿದ್ದೀನಿ. ಚಪಾತಿ ಮಾಡೋಣ ಅಂತ ಅವ್ರು ಬಂದಮೇಲೆ ಈ ಕಡೆ ಸಾಂಬಾರನ್ನ ಮಾಡಿದ್ದೀನಿ ನೋಡ್ರಿ. ಅನ್ನ ರೆಡಿ ಇದೆ. ಇನ್ನು ಪೂಜೆ ಮಾಡ್ಬೇಕು ನೋಡ್ರಿ. ನನ್ನ ಜೊತೆಗೆ ನಮ್ಮ ಕಾಳಮೈ ನನ್ನ ಕೈ ಹಿಡಿದು ಕಾಪಾಡ್ತಾ ಇದ್ದಾಳೆ. ತುಂಬ ನೋವಿತ್ತು, ಬಟ್ ಮಂಗ ಮಾಯ ಆಗೋಯ್ತು. ನಿನ್ನೆ ತುಂಬ ಅಂದರೆ ತುಂಬ ಅನುಭವಿಸ್ಬಿಟ್ಟೆ. ಇವತ್ತೆಲ್ಲ ನೋವು ಸ್ವಲ್ಪ ಕಮ್ಮಿ ಆಗಿದೆ, ಪರವಾಗಿಲ್ಲ. ಇವಾಗ ಪೂಜೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನಾರು ಬಂದಿದ್ದಾರೆ ನೋಡ್ರಿ. ಚಪಾತಿ ಮಾಡಿದ್ದೀನಿ, ಅವರು ಊಟ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ಅಡುಗೆ. ನಾನು ನೋಡ್ರಿ ಅಲ್ಲಿ ನೀರು ಬಿದ್ದಿದೆ ಅಂತ ಒರೆಸಿ ಅಲ್ಲಿಟ್ಟಿದ್ದೀನಿ ಮಾಪು. ನಾ ಪೂಜೆ ಅರ್ಧಂಬರ್ಧ ಆಯಿತು, ಯಾಕಂದರೆ ಅವರು ಹೋಗ್ತಾರಂತೆ ಜಲ್ದಿ, ಟೈಮ್ ಆಗಿದೆ ಅಂದರು. ಅದಕ್ಕೆ ಅವ್ರಿಗೆ ಚಪಾತಿ ಮಾಡಿಕೊಡ್ತಾಯಿದ್ದೀನಿ. ಬಿಸಿ ಚಪಾತಿ ಮಾಡಿದ್ದೀನಿ. ನಾನು ಊಟ ಮಾಡಬೇಕು, ಪೂಜೆ ಮಾಡಿ ಊಟ ಮಾಡ್ತೀನಿ ನಾನು. ಫ್ರೆಂಡ್, ಊಟ ಮಾಡೋಣ. ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆನೂ ಆಯಿತು, ಯಜಮಾನ್ರು ಊಟ ಮಾಡಿ ಹೋದರು. ನಾನು ನೋಡ್ರಿ ಹಪ್ಪಳನ ಎಣ್ಣೆಲ್ಲ ಕರಿಬಾರ್ದು ಅಂತ ಹಂಚಲ್ಲಿ ಸುಟ್ಕೊಂಡಿದ್ದೀನಿ. ಊಟ ಮಾಡೋಣ ಬನ್ನಿ ಫ್ರೆಂಡ್. ನನ್ನ ಮುಖದಲ್ಲಿ ಕಳೆ ಬಂದಿದೆ. ನಿನ್ನೆ ಅಂತೂ ಫುಲ್ಲು ಡಲ್ ಆಗಿದೆ. ಇವತ್ತೇ ಪರವಾಗಿಲ್ಲ, ನೋವೆಲ್ಲ ಕಮ್ಮಿ ಆಗಿದೆ. ಊಟ ಮಾಡೋಣ ಬನ್ನಿ. ನನಗೆ ನೋಡ್ರಿ ತುಂಬ ಹುಷಾರಿಲ್ಲ, ತುಂಬ ಚಳಿ ಅಂದರೆ ಚಳಿ ಇದೆ. ನನ್ನ ತಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಪಾಪ ನನ್ನ ತಮ್ಮನ ಹೆಂಡ್ತಿನೇ ರೊಟ್ಟಿ ಅದೆಲ್ಲ ಬಿಸಿ ಮಾಡ್ಕೊಡ್ತಾ ಇದ್ದಾಳೆ. ತುಂಬ ಹುಷಾರಿಲ್ಲ ನೋಡ್ರಿ. ನಮ್ಮ ಮಳೆ ನನಗೆ ಹುಷಾರಿಲ್ಲ, ಹೊಚ್ತಾ ಇದ್ದಾನೆ. ಕಾಲು ಕೆಳಗೆ ಕಾಲು ಕಾಣಿಸ್ಲತ್ತ. ಥ್ಯಾಂಕ್ಸ್. ನಿನ್ನೆ ನೋಡ್ರಿ ನಮ್ಮ ಯಜಮಾನ್ರು ವೀಡಿಯೋ ಹಿಡ್ದಿದ್ದಾರೆ. ನಂಗೆ ಗೊತ್ತೇ ಆಗಿಲ್ಲ. ತುಂಬ ನಾನು ಡಲ್ಲಾಗಿದೆ. ಎದ್ದೇಳೋಕ್ಕೂ ಆಗಿಲ್ಲ ನನಗೆ. ಮಲ್ಕೊಂಡಿದ್ದೆ. ನಾನು ಮಲ್ಕೊಂಡಾಗ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದಾರೆ ನೋಡಿ. ಈ ಥರ ಪರಿಸ್ಥಿತಿ ಇತ್ತು ನಂದು ನಿನ್ನೆ. ಇವಾಗ ನಾನು ಸ್ವಲ್ಪ ಬೆಟರ್ ಆಗಿದ್ದೀನಿ. ಸೊ ನಿಮ್ಮ ಸಪೋರ್ಟ್ಸ್ ಬೇಕು ನನಗೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಏನಕ್ಕಪ್ಪ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಏನು ಪ್ರಾಬ್ಲಮ್ ಆಯಿತು, ಏನಕ್ಕೆ ಅಡ್ಮಿಟ್ ಆದೆ, ಏನಕ್ಕೋಸ್ಕರ ನಾನು ಪ್ರಾಬ್ಲಮ್ ಅನುಭವಿಸ್ಕೊಂಡೆ ಅಂತ ಎಲ್ಲನೂ ಒಂದು ದಿವಸ ವಿಡಿಯೋ ಮಾಡ್ಕೊತೀನಿ. ಬಟ್ ಇವಾಗ ಸದ್ಯಕ್ಕಂತೂ ನಾನು ನಿಮ್ಮ ಹತ್ರ ಹೇಳೋ ಪರಿಸ್ಥಿತಿಯಲ್ಲಿಲ್ಲ, ಹೇಳಂಗೂ ಇಲ್ಲ. ಎಲ್ಲನೂ ಒಂದು ದಿವಸ ಒಳ್ಳೇದಾದಾಗ ಖಂಡಿತವಾಗ್ಲೂ ಅದು ಹೇಳ್ತೀನಿ. ಆಮೇಲೆ ಆ ರಿಪೋರ್ಟು ಕೂಡ ತೋರಿಸ್ಲೇಬೇಕು. ಅದು ಕೂಡ ನಾನು ನಿಮ್ಮ ಸಪೋರ್ಟ್ ಸದಾ ಬೇಕು. ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂದರೆ, ತಾಯಿ ಇದ್ದವರಿಗೆ ತಾಯಿಗೆ ಬೆಲೆ ಕೊಡ್ರಿ. ಯಾಕಂದರೆ ನನಗಂತೂ ತಾಯಿ ಇಲ್ಲ. ತುಂಬ ನಿನ್ನೆ ಕಣ್ಣಲ್ಲಿ ನೀರು ತುಂಬ ಬಂದುಬಿಡ್ತು. ಯಾಕಂದರೆ ತಾಯಿ ಇದ್ದರೆ ಜೊತೆಗೆ ಇರ್ತಾಳೆ. ನಾನು 2 ದಿನ 3 ದಿನ ಇದ್ದು ನನ್ನ ಎಲ್ಲ ಆರೈಕೆ ಮಾಡಿ ಹೋಗ್ತಾಳೆ. ತಾಯಿ ಇಲ್ಲ ಅಂದರೆ ಹಂಗೆ ಯಾರಾದರೂ ಅಷ್ಟೇ. ತಾಯಿ ಲೋಕಲ್ ನುಡಿ ಮಾತು ಹೇಳ್ತಾಯಿದ್ದೀನಿ, ನಂದಂತ ಎಲ್ಲ ಪ್ರತಿಯೊಬ್ಬರದು ಹೇಳ್ತಾಯಿದ್ದೀನಿ. ತಾಯಿ ಇರಬೇಕು.